ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಇವತ್ತು 5ನೇ ದಿನದ ನವರಾತ್ರಿ ಸ್ಕಂದಮಾತಾ ದೇವಿಗೆ ಇವತ್ತು ಪೂಜೆ ಮಾಡೋದು. ಇವತ್ತಿನ ಕಲರ್ ಆ್ಯಕ್ಚುಲಿ ಪೂಜೆ ಮಾಡಬೇಕಾದ್ರೆ ಗ್ರೀನ್ ಕಲರ್ ಹಸಿರು ಬಣ್ಣದ ಸೀರೆ ಅಥವಾ ಬಟ್ಟೆ ಹಾಕ್ಕೊಂಡು ಯೂಶ್ವಲಿ ಪೂಜೆ ಮಾಡ್ತಾರೆ. ಸೊ ಹಾಗಾಗಿ ಇವತ್ತು ನಾನು ಕೂಡ ಒಂದು ಗ್ರೀನ್ ಕಲರ್ನಲ್ಲಿ ಇರುವಂತಹ ರೇಷ್ಮೆ ಸೀರೆನ ಉಟ್ಕೊಂಡು ಪೂಜೆ ಎಲ್ಲ ಆಯಿತು. ಪೂಜೆ ನಿಮ್ಗೆ ಹೇಳಿದ್ದೆ, ಕಳಶ ಮಾತ್ರ ಇಟ್ಟಿರ್ತೀವಿ. ಆರತಿ ಮಾಡಿದ್ರೆ ನಾರ್ಮಲಿ ಪೂಜೆ ಮಾಡ್ಬಿಟ್ಟು ಆರತಿ ಮಾಡಿದ್ರೆ ಅವತ್ತಿನ ದಿನದ ಒಂದು ಪೂಜೆ ನಡೆಯುತ್ತೆ ಅಂತ. ಅಂಡ್ ಆ್ಯಕ್ಚುಲಿ ಇವತ್ತು ಕೆಲವರು ಬರ್ತಾ ಇದ್ದಾರೆ. ಹಾಗೆ ಇವತ್ತು ಆ್ಯಕ್ಚುಲಿ ಅಂದ್ಕೊಂಡಿರೋದು ಸ್ವೀಟ್ ಮಾಡೋಣ ಅಂತ, ಸಕ್ಕರೆ ಹೋಳಿಗೆ ಮಾಡೋಣ ಅಂತ. ನಿಮ್ಗಳು ಸಕ್ಕರೆ ಹೋಳಿಗೆ ಮಾಡ್ತೀವಿ ಅನ್ನೋ ರೆಸಿಪಿನ ಡೆಫಿನೆಟ್ಲಿ ನಿಮ್ಗಳಿಗೂ ತೋರಿಸ್ತೀನಿ. ಆ್ಯಂಡ್ ಗೊಂಬೆಗಳೆಲ್ಲ ಇನ್ಯಾವುದು ಚೇಂಜ್ ಆಗಿರೋದು ಎಲ್ಲ ಏನೂ ಇಲ್ಲ. ಹಿಂದಿನ ವೀಡಿಯೋ ತೋರಿಸ್ದೆ ಮಲ್ಲೇಶ್ವರಮಲ್ಲಿ ಯಾವ್ಯಾವ ಥರ ಗೊಂಬೆಗಳನ್ನ ಇಟ್ಟಿರುತ್ತೆ. ಆದರೆ ತುಂಬ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು, ಅಥವಾ ಈಗ ಹಬ್ಬದ ಟೈಮಲ್ಲಿ ನಾವು ನೋಡಿದ್ರಿಂದ ಜಾಸ್ತಿ ಇದೆಯಾ ಅಂತ ಗೊತ್ತಿಲ್ಲ. ಅದು ಯಾವುದು ಚಿಕ್ಕ ಚಿಕ್ಕ ಸೆಟ್ಗಳು ಎಲ್ಲ ಕೇಳಿದ್ರು ಎಲ್ಲ 2,000 2,500 ಅಂತಲೇ ಅಂತಿದ್ರು. ಆ್ಯಂಡ್ ನಾನು ಯಾವುದು ಅಷ್ಟೊಂದೆಲ್ಲ ಪರ್ಚೇಸ್ ಮಾಡಿಲ್ಲ. ಒಂದೇ ಒಂದು ಗೊಂಬೆನ ತೊಗೊಂಡು ಬಂದೆ, ನೋಡಿದ್ನಲ್ಲ ಅಂತ ಚಿಕ್ಕದಾಗಿರೋದನ್ನ ತೊಗೊಂಡು ಬಂದಿದ್ದೀನಿ ಅಷ್ಟೇ. ಇವತ್ತು ನವರಾತ್ರಿ ಹಬ್ಬಕ್ಕೆ ಮಾಡ್ತಿರೋದು ಮನೆಯಲ್ಲಿ ಸಕ್ಕರೆ ಹೋಳಿಗೆ ಮಾಡ್ತಾಯಿದ್ದೀವಿ. ಆ್ಯಂಡ್ ಅಮ್ಮ ಈ ರೆಸಿಪಿನ ಆ್ಯಕ್ಚುಲಿ ತೋರಿಸ್ತಾ ಇರೋದು. ಇದಕ್ಕೆ ಫಸ್ಟು ತೊಗೊಂಡಿರೋದು 2 ಪಾವಷ್ಟು ಸಣ್ಣ ರವೆ ಅಥವಾ ಚಿರೋಟಿ ರವೆಗೆ 1/4 ಪಾವಷ್ಟು ಮೈದಾ ಹಾಕ್ಕೊಂಡಿದೆ. ಅಷ್ಟನ್ನು ಹಾಕಿ ಈಗ ಹಿಟ್ಟನ್ನ ರೆಡಿ ಮಾಡ್ಕೋತಾ ಇರೋದು. ಒಂದು ಸ್ವಲ್ಪ ತುಪ್ಪ, 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದಾರೆ. ತುಪ್ಪ ಹಾಕಿದ್ಮೇಲೆ ಒಂದ್ಸಲ ಇದನ್ನು ಮಿಕ್ಸ್ ಮಾಡ್ತಾರೆ, ಹಾಗೆ ನಿಂತ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಒಟ್ಟಿಗೆ ಹಾಕ್ಕೊಳ್ಳೋಕ್ಕೆ ಹೋಗ್ಬಿಡಿ. ಸ್ವಲ್ಪ ಹಾಕಿ ಇದನ್ನು ಮಾಮೂಲಿ ಸಾಫ್ಟಾಗಿ ಚಪಾತಿ ಹಿಟ್ಟಿನ ಹದಕ್ಕಿಂತ ಇನ್ನೊಂದು ಸ್ವಲ್ಪ ಸಾಫ್ಟಾಗಿ ಬರೋಷ್ಟು ಕಲಿಸ್ಕೊತಾ ಇದ್ದಾರೆ. ಹಿಟ್ಟನ್ನ ಈ ಹದಕ್ಕೆ ಕಲಿಸ್ಕೊಂಡಿದ್ದಾರೆ, ಪ್ರೆಸ್ ಮಾಡಿ ಸಾಫ್ಟಾಗಿ ಕಲಿಸ್ಕೊಂಡಿದ್ದಾರೆ. ಈಗ ಇದನ್ನು ಒಂದು ಮಣೆ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ನಾದ್ತಾ ಇದ್ದಾರೆ. ಒಂದು ಲಟ್ಟಣಿಗೆನಲ್ಲಿ ಇದನ್ನು ಚೆನ್ನಾಗಿ ಕುಟ್ತಾ ಇದ್ದಾರೆ, ಏಕೆಂದರೆ ಸಾಫ್ಟ್ ಆಗುತ್ತೆ ಅಂತ. ಅಥವಾ ನೀವು ಒರಳಲ್ಲಿ ಹಾಕ್ಕೊಂಡು ಕೂಡ ಒಂದು ಚಿಕ್ಕದು ಒನಕೆನೋ ಅಥವಾ ಈ ಥರ ಲಟ್ಟಣಿಗೆ ಇದ್ದರೆ ಕುಟ್ಟಿದ್ರೆ ಹಿಟ್ಟು ತುಂಬ ಸಾಫ್ಟಾಗಿ ಆಗುತ್ತೆ, ಹಾಗೆ ಹೋಳಿಗೆ ಚೆನ್ನಾಗಿ ಆಗುತ್ತೆ. ಚೆನ್ನಾಗಿ ಸ್ವಲ್ಪ ಇದನ್ನ ಕುಟ್ಬಿಟ್ಟು ಹಾಗೆ ನಾದಿದ ಮೇಲೆ ಸಖತ್ತು ಸಾಫ್ಟಾಗಿದೆ. ಇಲ್ಲಿ ನೋಡಿ, ಬೆಣ್ಣೆ ಥರ ಸಾಫ್ಟಾಗಿ ಆಗಿದೆ. ಇದನ್ನು ಸುಮಾರು ಒಂದು 1 ಅವರಷ್ಟು ಇದನ್ನು ಹಾಗೆಯೇ ಒಂದು ಬಟ್ಲಲ್ಲಿ ಹಾಕಿ ಮುಚ್ಚಿಬಿಟ್ಟು ನೆನೆಯೋಕ್ಕೆ ಬಿಡ್ತಾಯಿದ್ದೀವಿ. ಹೋಳಿಗೆ ಅಂದರೆ ಸಕ್ಕರೆ ಹೋಳಿಗೆ ಮಾಡೋಕ್ಕೆ ಹಿಟ್ಟನ್ನ ಕಲಸಿಟ್ಟು ನೆನೆಯೋಕ್ಕೆ ಇಟ್ಟಿದ್ದೀವಿ. ಅಷ್ಟರೊಳಗೆ ಒಳಗಡೆ ಸ್ಟಫ್ ಮಾಡೋಕ್ಕೆ ಹೂರಣನ ರೆಡಿ ಮಾಡ್ಕೊತಾ ಇರೋದು. ಇದಕ್ಕೆ ಬೇಳೆ ಹೂರಣ ನಾರ್ಮಲ್ ಹೋಳಿಗೆಗೆ ಅಥವಾ ಒಬ್ಬಟ್ಟಿಗೆ ಮಾಡ್ತೀವಲ್ಲ ಆ ಥರದ್ದೆಲ್ಲ ಒಣಕೊಬ್ಬರಿನಲ್ಲಿ ಮಾಡುವಂಥದ್ದು. ಸೊ ಆ ಹೂರಣಕ್ಕೆ ಏನೇನು ಬೇಕು ಅನ್ನೋದನ್ನು ಹೇಳ್ತೀನಿ ಒಂದ್ಸಲ. ಒಂದು ಬಾಣಲೆಗೆ 1-2 ಸ್ಪೂನಷ್ಟು ಫಸ್ಟು ಗಸಗಸೆ, ಒಂದು ಒಣಕೊಬ್ಬರಿ ಮೇಲ್ಗಡೆ ಸ್ವಲ್ಪ ಬ್ರೌನ್ ಆಗಿರ್ತಲ್ಲ ಅದನ್ನು ತೆಗೆದ್ಬಿಟ್ಟು ಜಸ್ಟ್ ವೈಟ್ ಆಗಿರೋ ಪಾರ್ಟನ್ನು ಮಾತ್ರ ತುರಿದಿದ್ದೀವಿ. ಒಣಕೊಬ್ಬರಿ ಇದು, ಹಸಿ ಕೊಬ್ಬರಿ ಅಲ್ಲ. ಗಸಗಸೆನ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋದು ಫಸ್ಟು ಹುರ್ಕೋತಾ ಇದೆ. ಇದು ಹುರಿದಿದ್ದಾಗಿದೆ. ಬಿಸಿ ಬಾಣಲೆಗೆ ಒಣಕೊಬ್ಬರಿನ ಹಾಕೋತಿರೋದು. ಇದನ್ನೇನು ತುಂಬ ಫ್ರೈ ಮಾಡಬೇಕಾಗಿಲ್ಲ, ಬಿಸಿ ಬಾಣಲೆಗೆ ಹಾಕಿದ್ರೆ ಸಾಕು. ಇದಕ್ಕೆ ಸಕ್ಕರೆನ ಸುಮ್ಮನೆ ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅದೇ ಮಿಕ್ಸಿಗೆ ಹುರ್ಕೊಂಡಂಥ ಕೊಬ್ಬರಿ ಮತ್ತು ಗಸಗಸೆ, ಒಂದು ಸ್ವಲ್ಪ ಏಲಕ್ಕಿ ಪುಡಿ, ಇಷ್ಟನ್ನು ಹಾಕಿ ಇದನ್ನು ಕೂಡ ಸ್ವಲ್ಪ ನುಣ್ಣಗಾಗುವಷ್ಟು ಮಿಕ್ಸಿಗೆ ಮಾಡ್ಕೊತಾ ಇದ್ದೀನಿ. ಈಗ ಇದು ಪುಡಿಯಾಗಿರೋವಂಥ ಕೊಬ್ಬರಿ ಗಸಗಸೆಗೆ ಸಕ್ಕರೆ ಹಾಕೋತಾ ಇದ್ದೀನಿ. ಸಕ್ಕರೆ ಎಷ್ಟು ತೊಗೊಂಡಿದ್ದೀನಿ ಅಂದರೆ ಸಣ್ಣ ರವೆ ಎಷ್ಟು ತೊಗೊಂಡಿರ್ತೀವೋ, ಅಂದರೆ ಚಿರೋಟಿ ರವೆ ಎಷ್ಟು ತೊಗೊಂಡಿರ್ತೀವೋ ಅಷ್ಟು, ಲೈಕ್ 2 ಪಾವು ಚಿರೋಟಿ ರವೆ ತೊಗೊಂಡಿರೋದ್ರಿಂದ 2 ಪಾವಷ್ಟು ಪುಡಿ ಸಕ್ಕರೆ. ಸ್ವಲ್ಪ ಸಕ್ಕರೆ ಕಮ್ಮಿ ಆದರೂ ನಡೆಯುತ್ತೆ. ಇದನ್ನು 4-5 ದಿನ ಆರಾಮಾಗಿ ಸ್ಟೋರ್ ಮಾಡಿಕೊಂಡು ತಿನ್ಬೋದು. ಮಾಮೂಲಿ ಹೋಳಿಗೆ ಥರ ತಕ್ಷಣ ತಿನ್ನಬೇಕು ಅಥವಾ 2 ದಿವಸ ತಿನ್ನಬೇಕು ಅಂತೇನೂ ಇಲ್ಲ. ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ತುಪ್ಪ ಹಾಕಿ ಹೂರಣ ಥರ ರೆಡಿ ಮಾಡ್ಕೊತೀನಿ, ಅಂದರೆ ಉಂಡೆ ಮಾಡ್ಕೊಂಡು ಇಟ್ಕೊತೀನಿ. ಹೀಗೆ ನೋಡಿ, ಎಷ್ಟು ಬೇಕೋ ಅಷ್ಟು ಇದು ಮಾಡಿಕೊಂಡ್ರೆ ಈ ಥರ ಉಂಡೆ ಬರುತ್ತೆ. ಇದನ್ನು ಹಿಟ್ಟೊಳಗೆ ಇಟ್ಬಿಟ್ಟು ಲಟ್ಸೋದು.
ಹಿಟ್ಟನ್ನ ತೊಗೊಂಡು ಲೈಟಾಗಿ ಚಪಾತಿ ಲಟ್ಟಿಸ್ಕೊಂಡಂಗೆ ಲಟ್ಟಿಸ್ಕೋದಾದ್ರೆ ಅದು ರೆಡಿ ಮಾಡ್ಕೊಂಡಿರುವಂಥ ಹೂರಣ. ತುಪ್ಪ ಹಾಕಿರೋದನ್ನ ಕ್ಲೀನಾಗಿ ಉಂಡೆ ಕಟ್ಕೋಬೋದು. ಪರೋಟ ಮಾಡ್ತಾರಲ್ಲ ಲೈಕ್ ಆ ಥರ ಮಾಡ್ತಾರೆ, ಆದರೆ ಸ್ವಲ್ಪ ಹುಷಾರಾಗಿ ಲಟ್ಟಿಸ್ಬೇಕು. ತಿರ್ಗಿಸ್ಬೇಕಾ? ಒಂದು ನಿಮಿಷ ಕೆಂಪಾಗಲಿ. ಅದು ಹಿಟ್ಟಿಗೆ ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡಿರೋದು. ತುಂಬ ಸ್ಮೂತಾಗಿ ಸಾಫ್ಟಾಗಿ ಅದನ್ನು ಲಟ್ಟಿಸ್ಬೇಕಾದ್ರೆ ತುಂಬ ದೊಡ್ಡದು ಮಾಡ್ತೀರಾ. ಅದನ್ನು ಕ್ಲೀನಾಗಿ ತೆಗೆದು ತವ ಮೇಲೆ ಹಾಕಿದ್ದಾರೆ. ಇದು ಎರಡು ಸೈಡ್ ಸ್ವಲ್ಪ ಕೆಂಪಾಗೋವರೆಗೂ ಇದನ್ನು ಸುಡಬೇಕು. ಇದಕ್ಕೆ ಬೇರೆ ತುಪ್ಪ ಎಲ್ಲ ಏನೂ ಹಾಕೋದಿಲ್ಲ, ಜಸ್ಟ್ ಹಾಗೇ ರೋಸ್ಟ್ ಮಾಡ್ತಿರೋದು. ತೆಳ್ಳಗೆ ಇರುತ್ತೆ ಇದು, ಇಲ್ಲಿ ಕಾಣಿಸ್ತಿರ್ಬೋದು. ನಾನು ತುಪ್ಪ ನಾನು ಹಾಕಿಲ್ಲ, ಒಳಗಡೆ ತುಪ್ಪ ಹಾಕಿ ಮಾಡ್ಕೊಂಡಿದ್ದೀವಲ್ಲ ಅದು ಈಗ ಬಿಸಿಗೆ ಜಿಟ್ ಥರ ಅಂಶ ಆಚೆ ಬರ್ತದೆ. ಇಲ್ಲಿ ಕಾಣಿಸಿದ್ರೆ ಗೋಲ್ಡನ್ ಬ್ರೌನ್ ಆಗ್ತಾ ಇದೆ ನೋಡಿ. ರೆಡಿ ಆಗುತ್ತೆ. ಆ್ಯಂಡ್ ಇದನ್ನು ತೆಗೆದು ಕ್ಲೀನಾಗಿ ಒಂದು ಏರ್ ಟೈಟ್ ಬಾಕ್ಸಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ. ಎರಡೂ ಕಡೆನೂ ಒಂದೇ ಥರ ಆಗಬೇಕು ಇಲ್ಲ ನೋಡಿ. ಸೊ ಇದನ್ನು ತೆಗಿತಾ ಇದ್ದೀನಿ. ಮಿಕ್ಕಿದೆಲ್ಲನೂ ಹಾಗೆ ಮಾಡ್ತಾ ಇದೆ, ಯಾಕೆಂದರೆ ಯಾರಾದರೂ ಬಂದಾಗ ಕೊಡೋಕ್ಕೂ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಆ್ಯಕ್ಚುಲಿ ಸ್ವಲ್ಪ ಈಸಿಯಾಗಿ ಅಂಗಡಿಗಳಲ್ಲಿ ಅಂದರೆ ಬೇಕ್ರಿಗಳೆಲ್ಲ ಸಿಗುತ್ತಾ ಇಲ್ಲ ನನಗೆ ಗೊತ್ತಿಲ್ಲ. ಸಖತ್ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ ಮಾತ್ರ. ಒಂದ್ಸಲ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ. ಮಾಡಿದಾದ್ಮೇಲೆ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮಿಸ್ ಮಾಡಿಬಿಡಿ. ಆ್ಯಂಡ್ ಇದು ಮಾಡಿದ್ದಾದಮೇಲೆ ಆ್ಯಕ್ಚುಲಿ ಈ ಮನೆಗೆ ಬಂದು ಯಾಕಂದರೆ ಕೆಲವು ಪಾರ್ಸಲ್ಗಳೆಲ್ಲ ಶಿಪ್ ಮಾಡೋದಿತ್ತು ಅಂತ, ಸೊ ಅಲ್ಲೆಲ್ಲ ಪ್ಯಾಕ್ ಮಾಡಬೇಕು, ಪ್ಯಾಕ್ ಮಾಡಿ ಶಿಪ್ ಮಾಡಬೇಕು. ಅದಕ್ಕಿಂತ ಮುಂಚೆ ಇದನ್ನು ಮುಗಿಸ್ಬಿಟ್ಟು ನೆಕ್ಸ್ಟ್ ಅಲ್ಲಿಗೆ ಹೋಗಿ ಸಂಜೆ ಯಾರ್ಯಾರು ಬರ್ತಾರೆ ಅನ್ನೋದನ್ನು ನೋಡಬೇಕು. ಇದನ್ನೆಲ್ಲ ಮುಗಿಸ್ಕೊಂಡು ನಾವು RR ನಗರ್ಗೆ ಹೋದ್ವಿ. RR ನಗರ ನನ್ನ ಕಸಿನ್ ಮನೆಯಲ್ಲಿ ಗೊಂಬೆಗಳನ್ನ ಕೂರಿಸಿದ್ರು. ಎಲ್ಲೆಲ್ಲಿ ಗೊಂಬೆಗಳು ಕೂರಿಸ್ತಾರೋ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಒಬ್ಬೊಬ್ಬರು ಮನೆಯಲ್ಲೂ ಒಂದೊಂದು ಥರ ಡಿಫ್ರೆಂಟಾಗಿ ಇರೋವಂಥ ಗೊಂಬೆಗಳನ್ನ ಇಟ್ಟಿರ್ತಾರೆ. ಸೊ ನಾವು ಇದನ್ನು ನೋಡಿಕೊಂಡು ಬೇಗ ವಾಪಸ್ ಹೊರಟ್ವಿ. ಯಾಕೆಂದ್ರೆ ನಮ್ಮ ಮನೆಗೆ ಸಾಕಷ್ಟು ಫ್ರೆಂಡ್ಸ್ ಎಲ್ಲ ಬರೋರಿದ್ರು ಅಂತ. ಹಾಗೆ ಆನ್ ದ ವೇ ಅಮ್ಮ ಕೆಲವು ಬಾರ್ಡ್ರ್ ಇರೋವಂಥ ಬ್ಲೌಸ್ ಪೀಸ್ಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡ್ರು. ಸೊ ಹಾಗಾಗಿ RR ನಗರ್ಲೇ ಪೊಲೀಸ್ ಸ್ಟೇಷನ್ ಪಕ್ಕ ಒಂದು ಅಂಗಡಿ ಇದೆ ಸಂದಿನಲ್ಲಿ, ಅಲ್ಲಿ ಹೋಗಿ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಆ್ಯಕ್ಚುಲಿ ಹೊಲ್ಸ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿದೆ. ಕಾಟನ್ನಲ್ಲೂ ಇದೆ, ಅದು ಬಿಟ್ಟರೆ ಪಾಲಿಸ್ಟರ್ನಲ್ಲೂ ಈ ಥರ ಬ್ಲೌಸ್ ಪೀಸ್ಗಳು ಇತ್ತು. ಅರೌಂಡ್ 125 to 130 ರುಪೀಸ್ ಅಷ್ಟು ಅಂದರು. ಸಾಕಷ್ಟು ಕಲರ್ಸ್ಗಳಿಟ್ಟಿದ್ರು. ಯಾವುದಾದ್ರೂ ಬೈ ಚಾನ್ಸ್ ರೇಷ್ಮೆ ಸೀರೆಗಳಿಗೆ ಬಾರ್ಡ್ರ್ ಇರೋವಂಥ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸ್ಕೊತೀವಿ ಅಂದರು. ತುಂಬ ಚೆನ್ನಾಗಿ ನನಗೇನೋ ಇಷ್ಟ ಆಯಿತು. ಬಟ್ ನನಗೆ ಯಾವುದು ಮ್ಯಾಚಿಂಗ್ ತಕ್ಷಣಕ್ಕೆ ಜ್ಞಾಪಕಕ್ಕೆ ಬರಲಿಲ್ಲ ಅಂತ ನಾನು ಯಾವ ಬ್ಲೌಸು ತೊಗೊಳ್ಳಿಲ್ಲ. ಕೊಡೋಕ್ಕೆ ಮಾತ್ರ ಒಂದು 4-5ನ ಪರ್ಚೇಸ್ ಮಾಡಿದ್ದು. ಇಷ್ಟು ನಮ್ಮ ಇವತ್ತಿನ ನವರಾತ್ರಿ ದಿನ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿರೋ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋನಲ್ಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.